ತಮಗೆ ಹಂಚಿಕೆಯಾಗಿರುವಂತಹ ಖಾತೆಯ ವಿಚಾರದಲ್ಲಿ ಮುನಿಸಿಕೊಂಡಿರುವಂತಹ ರಾಮಲಿಂಗಾರೆಡ್ಡಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸಿದ್ರು. ಈಗ ಅವರ ರಾಜೀನಾಮೆ ಪತ್ರ ವಿಧಾನಸೌಧ ತಲುಪಿದೆ. ಪ್ರಿನ್ಸಿಪಲ್ ಸೆಕ್ರೆಟರಿ ತುಷಾರ್ ಗಿರಿನಾಥ್ ಅವರಿಗೆ ರಾಜೀನಾಮೆಯ ಪತ್ರವನ್ನು ಸಲ್ಲಿಸಲಾಗಿದೆ. ರಾಮಲಿಂಗಾರೆಡ್ಡಿಯವರ ಆಪ್ತ ಮಾವಳ್ಳಿ ಸತ್ಯ ರಾಜೀನಾಮೆ ಪತ್ರವನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ತುಷಾರ್ ಗಿರಿನಾಥ್ ಅವರಿಗೆ ಸಲ್ಲಿಸಿದ್ದಾರೆ. ಪತ್ರವನ್ನ ಸಲ್ಲಿಸಿ ಹಿಂಬರಹವನ್ನ ಪಡ್ಕೊಂಡಿದ್ದಾರೆ. ಸಲ್ಲಿಕೆಯಾಗಿದೆ ಪತ್ರ, ರಾಜೀನಾಮೆ ಪತ್ರ. ರಾಮಲಿಂಗಾರೆಡ್ಡಿ ಸುದ್ದಿಗೋಷ್ಠಿಯಲ್ಲಿ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ರು. ನಾನು ಹೋಗಲ್ಲ ರೀ ಅಲ್ಲಿಗೆ, ನಮ್ಮವ್ರ ಹತ್ರ ಕಳಿಸ್ಕೊಡ್ತೀನಿ ರಾಜೀನಾಮೆ ಪತ್ರವನ್ನ. ನಾನು ಯಾಕೆ ಹೋಗಲ್ಲ ಅಲ್ಲಿಗೆ ಅಂತ ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ. ಅದರಂತೆ ಆಗಿದೆ. ಅವರ ಆಪ್ತ ಮಾವಳ್ಳಿ ಸತ್ಯ ವಿಧಾನಸೌಧದ 3ನೇ ಮಹಡಿಗೆ ಆಗಮಿಸಿ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ರಾಜೀನಾಮೆಯ ಪತ್ರವನ್ನು ಕೊಟ್ಟಿದ್ದಾರೆ. ಅಲ್ಲ ಸರ್, ಒಳಗಡೆ ಹೋಗಿ ಏನಂತ ತಾವು ಅವರು ಕನ್ವೆ ಮಾಡಿದ್ರಿ, ಅವ್ರೇನು ಹೇಳಿದ್ರು ಸರ್? ಕನ್ವೆ ಏನು ಮಾಡಿಲ್ಲ, ಸಾಹೇಬ್ ಕಳಿಸ್ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ತಮ್ಮ ಹತ್ರ ಕೊಡೋದಕ್ಕೆ ಕೇಳಿದ್ದಾರೆ, ಎಕ್ಸೆಪ್ಟ್ ಮಾಡ್ತಿದ್ದಾರೆ. ಅಕ್ನಾಲೇಜ್ಮೆಂಟ್ ಕೂಡ ತೊಗೊಂಡಿದ್ದೀವಿ. Acknowledgement given, sir? Yes. So you met Tushar Girinath right now? Yes. And he accepted, sir? What did he say? Accepted. He accepted it. He said he'll forward it to the CM. Yes. Okay. Thank you. ಸದ್ಯ ಕ್ಯಾಬಿನೆಟ್ ಅಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಅದು ಬಹಿರಂಗವಾಗಿದೆಯೂ ಕೂಡ. ಇದನ್ನು ಬಗೆಹರಿಸೋದಕ್ಕೆ ಸದ್ಯ ಯಾರಿಂದ ಸಾಧ್ಯ ಇದೆ? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿಗೆ ಈ ವಿಚಾರ ಹೋಗ್ತಾ ಇದೆ. ಸಿದ್ದರಾಮಯ್ಯ ಅಖಾಡಕ್ಕಿಳಿದಿದ್ದಾರೆ ಸಮಸ್ಯೆ ಬಗೆಹರಿಸೋದಕ್ಕೆ. ರಾಮಲಿಂಗಾರೆಡ್ಡಿ ಜೊತೆ ಚರ್ಚೆಗೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಹೈಕಮಾಂಡ್ ನಾಯಕರು ರಾಜ್ಯದಲ್ಲಿದ್ದಾಗ ಈ ರೀತಿಯ ಮುಜುಗರದ ಸನ್ನಿವೇಶ ಸೃಷ್ಟಿಯಾಗಬಾರದು ಅನ್ನೋ ಕಾರಣಕ್ಕೆ ಸಂಧಾನ ಮಾತುಕತೆ ಸಿದ್ದರಾಮಯ್ಯ ಮಾಡ್ತಾರೆ ಅಂತ. ಡಿ.ಕೆ. ಶಿವಕುಮಾರ್ ಅವರಿಗೂ ಆಗಲಿಲ್ಲ, ಕೆಪಿಸಿಸಿ ಅಧ್ಯಕ್ಷರಿಗೂ ಆಗಿಲ್ಲ ಅನ್ನುವಂತ ಮೆಸೇಜ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಪ್ರತಿನಿಧಿ ಸುದ್ದಿಗೋಷ್ಠಿ ಬಳಿಗೆ ಬಂದ್ರು. ಮನೋಹರ್ ಬೈದ್ ಕಳಿಸಿದ್ರು ರಾಮಲಿಂಗಾರೆಡ್ಡಿ, ಹೋಗಿಲ್ಲಿಂದ ಸಿಟ್ಟು ಬರಿಸಬೇಡ ನನಗೆ ಅಂತ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಹೇಳಿದ್ರು, ನನ್ನ ಕ್ಲೋಸ್ ಫ್ರೆಂಡ್ ಅವರು, ಮಾತನಾಡ್ತೀನಿ ನೋಡೋಣ ಅಂತ. ಬಟ್ ರಾಮಲಿಂಗಾರೆಡ್ಡಿ ಮನವೊಲಿಸೋದಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಆಗ್ತಿಲ್ಲ ಅಂತಾದ್ರೆ ಆ ಜಾಗಕ್ಕೆ ಎಂಟ್ರಿ ಆಗ್ತಾ ಇರೋದು ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಮಸ್ಯೆಯನ್ನು ಬಗೆಹರಿಸುವಂತ ಸಾಮರ್ಥ್ಯ, ಆ ಜವಾಬ್ದಾರಿ ಸಿದ್ದರಾಮಯ್ಯ ಅವರ ಹೆಗಲೇರ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವಂತ ಸಾಧ್ಯತೆ ಕಾಣ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ್ ಮನೆ ನೇರ ಸಂಪರ್ಕದಲ್ಲಿ. ಆನಂದ್, ಕೆಪಿಸಿಸಿ ಅಧ್ಯಕ್ಷರ ಪ್ರತಿನಿಧಿ ಇದ್ರು ಸುದ್ದಿಗೋಷ್ಠಿಯಲ್ಲಿ, ಇವತ್ತು ಬೈದ್ ಕಳಿಸಿದ್ರು ರಾಮಲಿಂಗಾರೆಡ್ಡಿ. ಮುಖ್ಯಮಂತ್ರಿ ನೋಡಿದ್ರೆ ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಎಂಟ್ರಿ ಆಗ್ತಾರೆ ಈ ಸಮಸ್ಯೆಗೆ ಅಂತಂದ್ರೆ ಉಳಿದವರ ಕೈಯಲ್ಲಿ ಆಗ್ತಿಲ್ಲ, ಅಂತಿಮ ಆಯ್ಕೆ ಸಿದ್ದರಾಮಯ್ಯ ಅನ್ನುವಂಥ ಮೆಸೇಜ್ ಕೊಟ್ಟಂಗಾಗತ್ತೆ ಇದು. ಎಸ್, ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯರು ನಾಯಕತ್ವದ ಕೆಳಗಿದ ತಕ್ಷಣವೇ ಅವರ ಪ್ರಭಾವ ಏನು ಕಡಿಮೆ ಆಗಿಲ್ಲ. ಅವರು ಸರ್ಕಾರ ಪಕ್ಷದ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ಹತೋಟಿನ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇತ್ತೀಚೆಗೆ ಆಗಿರ್ತಕ್ಕಂಥ ನೇಮಕಾತಿಗಳು ಭಾಳ ಸ್ಪಷ್ಟವಾಗಿ ಅದನ್ನು ಹೇಳ್ತಾ ಇದೆ. ಆ ಕಾರಣಕ್ಕಾಗಿ ಒಂದು ಕಡೆ ಅಧ್ಯಕ್ಷರಾಗಿ ಅವರ ಆಪ್ತರು ಈಗಾಗಲೇ ನೇಮಕಗೊಂಡಿದ್ದರೆ, ಇನ್ನೊಂದು ಕಡೆ ಸ್ಪೀಕರ್ ಆಗಿಯೂ ಕೂಡ ಸಿದ್ದರಾಮಯ್ಯ ಬಣದಲ್ಲಿರ್ತಕ್ಕಂಥ ನಾಯಕರೇ ಸ್ಪೀಕರ್ ಆಗ್ತಾ ಇರ್ತಕ್ಕಂಥದ್ದು. ಇದನ್ನು ಜೊತೆಗೇ ಸಚಿವ ಸಂಪುಟದಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಪ್ರಾಬಲ್ಯವನ್ನು ಕೂಡ ಮೆರೆದಿದ್ದಾರೆ. ತಮ್ಮ ಆಪ್ತರಾಗಿರ್ತಕ್ಕಂಥ ಬೈರತಿ ಸುರೇಶು, ಕೆ.ಜೆ. ಜಾರ್ಜ್, ಪರಮೇಶ್ವರ ಡಿ.ಸಿ.ಎಂ, ತಮ್ಮ ಪುತ್ರನಿಗೆ ಸಚಿವ ಸ್ಥಾನ ಒಳಗೊಂಡಂತೆ ಕ್ಯಾಬಿನೆಟ್ ತಮ್ಮ ಪ್ರಾಬಲ್ಯವನ್ನು ಮೆರೆದಿದ್ದಾರೆ. ಹೀಗಿದ್ದಾಗ ಈಗ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಕ್ಕಂಥ ಕೆಪಾಸಿಟಿ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯರಿಗೆ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಆ ಕಾರಣಕ್ಕಾಗಿ ನಾನು ಈ ಸಮಸ್ಯೆಯನ್ನು ಪರಿಹಾರ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈಗಾಗಲೇ ಸಿದ್ದರಾಮಯ್ಯ ಹೇಳಿದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ಪ್ರಯತ್ನಕ್ಕೆ ಅವರು ಮುಂದಾಗಿದ್ದಾರೆ. ಯಾಕೆಂತಂದರೆ ಬಹಳ ಮುಖ್ಯವಾದ ಕಾರಣ, ಅವರು ಇಷ್ಟಪಡ್ತಕ್ಕಂಥ ರಾಹುಲ್ ಗಾಂಧಿ ಅವರು ರಾಜ್ಯದಲ್ಲಿ ಇದ್ದ ಸಂದರ್ಭದಲ್ಲಿ ಈ ಥರದ ಒಂದು ಮುಜುಗರದ ಸನ್ನಿವೇಶ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ. ಆ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಮಪತ್ರ ಸಲ್ಲಿಕೆ ಸಂದರ್ಭ
ಸಂದರ್ಭದಲ್ಲಿ ಹಾಜರಾಗ್ತಾ ಇರತಕ್ಕಂಥ ರಾಹುಲ್ ಗಾಂಧಿ ಅವರು ಬಂದಾಗ ಮುಜುಗರದ ಸಂದರ್ಭ ಆಗಬಾರ್ದು ಅಂತ ಹೇಳಿ ಈಗಾಗಲೇ ಸಿದ್ದರಾಮಯ್ಯವರು ಎಂಟ್ರಿ ಆಗಿದ್ದಾರೆ. ರಾಮಲಿಂಗಾರೆಡ್ಡಿ ಸೇರಿದಾಗೆ ಯಾರ್ಯಾರು ಅಸಮಾಧಾನ ಇದ್ದಾರೋ ಅವ್ರ ಜೊತೆ ನಾನು ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ತಮಗೆ ಸಚಿವ ಸ್ಥಾನ ಸಿಗೋದೇ ಇಲ್ಲ ಅಂತಕ್ಕಂಥ ಗ್ಯಾರಂಟಿ ಆದಂಥ ನಾಯಕರೊಂದಿಗೂ ಕೂಡ ಈಗಾಗಲೇ ಸಿದ್ದರಾಮಯ್ಯ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಸರ್ಕಾರದ ಮೇಲೆ ತಮ್ಮ ಕಂಟ್ರೋಲನ್ನು ಇಟ್ಕೊಳ್ತಕ್ಕಂಥ ಪ್ರಭಾವವನ್ನು ಬೀರ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಮುಂದುವರಿಸಿದ್ದಾರೆ. ಹಾಗಾಗಿ ಈಗ ರಾಮಲಿಂಗಾರೆಡ್ಡಿ ವಿಚಾರದಲ್ಲೂ ಕೂಡ ಅವರು ಎಂಟ್ರಿ ಆಗ್ತಕ್ಕಂಥ ಬಹುತೇಕ ಖಚಿತವಾಗಿ ತಾನು ಮಾತುಕತೆ ನಡೆಸ್ತೇನೆ ಅಂತಕ್ಕಂಥದ್ದನ್ನ ಈಗಾಗಲೇ ಹೇಳಿದ್ದಾರೆ. ಇವತ್ತು ಎಸಿ ಅಧ್ಯಕ್ಷ ನಾಮಪತ್ರ ಸಲ್ಲಿಕೆಯ ಬಳಿಕ ಈ ಒಂದು ಪ್ರಕ್ರಿಯೆ ಚಾಲೂ ಇರುತ್ತೆ. 1:30 ಸುಮಾರಿಗೆ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಸೇರಿದಾಗ ಎಲ್ಲರೂ ಕೂಡ ವಿಧಾನಸೌಧಕ್ಕೆ ಬರ್ತಾರೆ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಗಳು ಮುಕ್ತಾಯ ಆಗುತ್ತೆ. ನಂತರದಲ್ಲಿ ಅವರು ಈಗ ರಾಜೀನಾಮೆ ಕೊಟ್ಟಿರ್ತಕ್ಕಂಥವರ ಬೇಡಿಕೆಗಳು, ರಾಜೀನಾಮೆ ಕೊಡ್ತೇನೆ ಅಂತ ಈಗಾಗಲೇ ಹೇಳಿಕೆ ಕೊಟ್ಟಿರ್ತಕ್ಕಂಥ ಬೇಡಿಕೆಗಳು, ಇವೆಲ್ಲದರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯ ಚರ್ಚೆ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಇವತ್ತು ಸಂಜೆ ಹೊತ್ತಿಗೆ ಒಂದು ಕ್ಲಾರಿಟಿ ಪಿಕ್ಚರ್ ಸಿಗ್ತಕ್ಕಂಥದ್ದು ಬಹುತೇಕ ಖಚಿತ ಆಗಿದೆ. ಈಗ ಸಿದ್ದರಾಮಯ್ಯವರು ಎಂಟ್ರಿ ಆಗದೇ ಇದ್ರೆ ಇದು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆಂತಂದ್ರೆ ಸರ್ಕಾರದ ಮೇಲೆ ಪ್ರಭಾವ ಬೀರುವಷ್ಟು ಮಟ್ಟಿಗೆ ಇನ್ನೂ ಕೂಡ ತಮ್ಮ ಅಸ್ತಿತ್ವವನ್ನು ಸಿದ್ದರಾಮಯ್ಯ ಉಳಿಸ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಅವರು ಈಗಾಗಲೇ ಅವರ ಆಪ್ತರು ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಒಂದು ಕಡೆ, ಇನ್ನೊಂದು ಕಡೆ ಸಚಿವ ಸಂಪುಟದಲ್ಲಿ ಇವರ ಸಿದ್ದರಾಮಯ್ಯರ ಆಪ್ತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಮತ್ತು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕೇಂದ್ರದಲ್ಲಿದ್ದು ಎಲ್ಲ ಬೆಳವಣಿಗೆ ಮೇಲೆ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯರು ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಆಸಕ್ತಿಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಬೆಳವಣಿಗೆ. ಯಾಕೆಂದ್ರೆ ರಾಹುಲ್ ಗಾಂಧಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ತರದ ಬೆಳವಣಿಗೆ ಸರಿಯಾದ ಅಲ್ಲ ಅಂತ. ಆನಂದ್, ಹಂಗಿದ್ರೆ ಟ್ರಬಲ್ ಶೂಟರ್ ಅವರ ಸರ್ಕಾರಕ್ಕೆ ನಿಜವಾದಂತ ಟ್ರಬಲ್ ಶೂಟರ್ ಮುಂದಿನ ದಿನಗಳಲ್ಲೂ ಕೂಡ ಸಿದ್ದರಾಮಯ್ಯ ಅನ್ನುವಂತ ಸಂದೇಶ ಕೊಡ್ತಾ ಇದೆಯಾ ಈ ಬೆಳವಣಿಗೆ? ಅಷ್ಟರ ಮಟ್ಟಿಗೆ ಸ್ಪಷ್ಟವಾದ ತೀರ್ಮಾನಕ್ಕೆ ಬರೋಕ್ಕಾಗೋದಿಲ್ಲ. ಯಾಕಂತಂದರೆ ಅತಿ ಹೆಚ್ಚು ಮಾತಾಡುವ ಸಿದ್ದರಾಮಯ್ಯಗಿಂತ ಹೆಚ್ಚಾಗಿ ಮೌನವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅತ್ಯಂತ ಅಪಾಯಕಾರಿ. ಈ ರೀತಿಯಾಗಿರುವ ಚರ್ಚೆಗಳು ಈಗಾಗಲೇ ಇದೆ. ಅವರು ಮೌನವಾಗಿ ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಯಿತು ಮತ್ತು ಭಾಳ ಮುಖ್ಯ ಸಂಪುಟದಲ್ಲಿ ಯಾರು ಸೇರಬೇಕು ಅಂತ ನಿರ್ಧಾರ ಆಯಿತು. DCM ಒಬ್ಬರೇ ಅಂತಕ್ಕಂಥ ನಿರ್ಧಾರ ಮಾಡಿ ತಮಗೆ ಬ್ಯಾಟಿಂಗ್ ಮಾಡಿದಂಥ ಪರಮೇಶ್ವರ್ಗೆ DCM ಸ್ಥಾನ ಕೊಡಿಸಲಿಕ್ಕೆ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ. ಮತ್ತು ಯಾರಿಗೆ ಕೆಪಿಸಿ ಸ್ಥಾನ ಸಿಗಬೇಕಾಗಿತ್ತು, ಸತೀಶ್ ಜಾರಕಿಹೊಳಿಗೆ ಕೆಪಿಸಿ ಸ್ಥಾನ ಸಿಗದೇ ಇರತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಆಗೋದ್ರ ಹಿಂದೆ ಸಿದ್ದರಾಮಯ್ಯರು ಕೂಡ ಇದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಅಂದರೆ ಮೌನವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅತ್ಯಂತ ಅಪಾಯಕಾರಿ. ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಎಲ್ಲದೂ ಕೂಡ ಟ್ರಬಲ್ ಶೂಟರ್ ಆಗ್ತಾರೆ ಅನ್ನುವಂಥ ಮಾತನ್ನು ಈಗ ಹೇಳೋಕ್ಕಾಗೋದಿಲ್ಲ. ಬದಲಾಗಿ ಮುಂದಿನಗಳಲ್ಲಿ ಅವರ ನಡೆಯನ್ನು ಗುರುತಿಸಿ ಹೇಳಬೇಕಾಗತ್ತೆ. ಆದರೆ ಸದ್ಯದ ಮಟ್ಟಿಗೆ ಈಗ ಸಂಪುಟದಲ್ಲಿ ಸರ್ಕಾರ ಟೇಕಪ್ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಅವರು ಈಗ ರಾಜೀನಾಮೆ ಅಂತ ಪ್ರಸಂಗಗಳು ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಎಂಟ್ರಿ ಆಗಿದ್ದಾರೆ. ಮಾತುಕತೆ ನಡೆಸ್ತಾನೆ ಅಂತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಸಿದ್ದರಾಮಯ್ಯರು ಆಪ್ತರ ಮೂಲಕ ಆ ಸಂದೇಶ ರವಾನೆ ಮಾಡಿದ್ದಾರೆ. ಯಾಕಂದರೆ ರಾಹುಲ್ ಗಾಂಧಿ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ಸಿದ್ದರಾಮಯ್ಯರು ಈ ಸಂದರ್ಭದಲ್ಲಿ ಈ ಥರದ ಬೆಳವಣಿಗೆ ಆಗಬಾರ್ದು ಅಂತಕ್ಕಂಥ ಅಭಿಪ್ರಾಯಕ್ಕೆ ಸಿದ್ದರಾಮಯ್ಯ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಮಾತುಕತೆ ನಡೆಸ್ತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸಂಜೆ ಹೊತ್ತಿಗೆ ಒಂದು ಕ್ಲಾರಿಟಿ ಪಿಕ್ಚರ್ ಸಿಗುತ್ತೆ. ಈಗಿರ್ತಕ್ಕಂಥ ಬಿಗಿನ ವಾತಾವರಣ ಸಂಜೆ ವೇಳೆಗೆ ತಿಳಿಯಾಗುತ್ತೆ ಅನ್ನುವ ಸಂದೇಶ ಈಗಾಗಲೇ ಕಾವೇರಿ ನಿವಾಸದಿಂದ ಬರ್ತಾ ಇರುವಂಥ ಮಾಹಿತಿ. ಒಟ್ಟಲ್ಲಿ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಈ ಸರ್ಕಾರದ ಟೇಕಪ್ ಆಗುವ ಸಂದರ್ಭದಲ್ಲಿ ಅಂದರೆ ಡಿ.ಕೆ. ಶಿವಕುಮಾರ್ ಸರ್ಕಾರ ಟೇಕಪ್ ಆಗುವ ಸಂದರ್ಭದಲ್ಲಿ ಹರ್ಡಲ್ಸ್ಗಳು ಜಾಸ್ತಿ ಇದ್ದಾವೆ, ಅಡೆತಡೆಗಳು ಜಾಸ್ತಿ ಆಗ್ತಾ ಇರುವಂಥ ಈ ಹಂತದಲ್ಲಿ ಬೇರೆ ಬೇರೆ ಶಕ್ತಿಗಳ ಎಂಟ್ರಿಗಳು ತುಂಬ ಅಗತ್ಯ ಅಂತಕ್ಕಂಥದ್ದು ಮನವರಿಕೆ ಆಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯರ ಎಂಟ್ರಿ ಒಂದು ಕಡೆ ಮತ್ತು ಹೈಕಮಾಂಡ್ ಈ ವಿಚಾರದಲ್ಲಿ ಯಾವ ಒಂದು ಗಟ್ಟಿ ನಿಲುವುಗಳನ್ನು ತೆಗೆದುಕೊಳ್ಳುತ್ತೆ ಎಲ್ಲವೂ ಕೂಡ ಸಂಜೆ ಹೊತ್ತಿಗೆ ಒಂದು ಕ್ಲಾರಿಟಿ ಸಿಗಬಹುದು. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸಿದ್ರು ಸುದ್ದಿಗೋಷ್ಠಿಯನ್ನು ನಡೆಸುವ ಮುಖಾಂತರ. ರಾಜೀನಾಮೆಗೆ ಏನೇನು ಕಾರಣ ಆಯಿತು? ರಾಮಲಿಂಗಾರೆಡ್ಡಿ ಅವರು ಅಧಿಕಾರಕ್ಕೇರಿದ 2ನೇ ದಿನಕ್ಕೆ 3ನೇ ತಾರೀಕು ಪ್ರಮಾಣ ವಚನ, 4ನೇ ತಾರೀಕು ಗೊಂದಲ, 5ನೇ ತಾರೀಕು ರಾಜೀನಾಮೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಕ್ಕಿಲ್ಲ ಅನ್ನುವಂಥ ಒಂದು ವಿಚಾರ ಆದರೆ ಅಗೌರವದಿಂದ ನಡೆಸಿಕೊಳ್ಳಲಾಯಿತು ಅನ್ನೋದು ಮತ್ತೊಂದು. ನಾನಾಗಿ ಕೇಳಿರಲಿಲ್ಲ ಆ ಖಾತೆಯನ್ನು, ಅವರಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ತಮಗೆ ಬೇಕಾದ ರೀತಿಯಲ್ಲಿ ಖಾತೆಗಳನ್ನು ಚೇಂಜಸ್ ಮಾಡಿಕೊಟ್ಟಿದ್ದಾರೆ. ಇದು ನನ್ನ ಆತ್ಮಸಾಕ್ಷಿಗೆ ವಿರುದ್ಧ ಅಂತ ರಾಮಲಿಂಗಾರೆಡ್ಡಿ ಕಾರಣಗಳನ್ನು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ, 2 ಸಲ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಅಲ್ಲೂ ನನಗೆ ಅದೇ ಖಾತೆ ಸಿಗಬೇಕಿತ್ತು. ಆಗ ಭೈರತಿ ಸುರೇಶ್ ಕರೆದ್ರು ನನ್ನನ್ನು. ಈಗ ಸ್ವತಃ ಡಿ.ಕೆ. ಶಿವಕುಮಾರ್ ಭರವಸೆ ಕೊಟ್ಟರು. ಬಟ್ ಖಾತೆ ಅಂತ ಬಂದಾಗ ಮತ್ತೆ ಬದಲಾವಣೆ. ಇದಕ್ಕಾಗಿ ನೊಂದು ರಾಜೀನಾಮೆ ಕೊಡ್ತಾ ಇದ್ದೀನಿ. ಖಾತೆ ಹಂಚಿಕೆಯಾಗ್ತಾ ಇದ್ದಂತೆ ಸಿಎಂ ಡಿ.ಕೆ.ಶಿ ಬಳಿ ರಾಮಲಿಂಗಾರೆಡ್ಡಿ ಚರ್ಚೆ ಮಾಡಿದ್ರು ನಿನ್ನೆ ಕಳೆದ ರಾತ್ರಿ.
ನೀವು ಕೊಟ್ಟಿರೋ ಖಾತೆ ವಹಿಸಿಕೊಳ್ಳಲ್ಲ ಅಂತ ರಾಮಲಿಂಗಾರೆಡ್ಡಿ ಸ್ಪಷ್ಟವಾಗಿ ಹೇಳಿದರು. ಕೊಡೋದಾದ್ರೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಿ ಅಂತ ನಿನ್ನೆ ಜೇಬಲ್ಲೇ ರಾಜೀನಾಮೆ ಪತ್ರ ಇಟ್ಕೊಂಡು ಓಡಾಡ್ತಾ ಇದ್ರು ರಾಮಲಿಂಗಾರೆಡ್ಡಿ. ಕೊಡೋದಿದ್ರೆ ಅದನ್ನು ಕೊಡಿ, ಇಲ್ಲ ಅಂತ ಆದ್ರೆ ನಾನು ಶಾಸಕನಾಗಿ ಮುಂದುವರಿತೀನಿ. 3 ವರ್ಷದ ಹಿಂದೆ ನೀವು ಮಾತು ಕೊಟ್ಟಿದ್ರಿ, ನೆನಪಿರ್ಲಿ ಅಂತ ಹೇಳಿದ್ರು ರಾಮಲಿಂಗಾರೆಡ್ಡಿ. ಆದರೆ ರಾಮಲಿಂಗಾರೆಡ್ಡಿ ಅವರ ಮಾತಿಗೆ ಪಾಸಿಟಿವ್ ರೆಸ್ಪಾನ್ಸ್ ಬರಲಿಲ್ಲ ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದ. ರಾಮಲಿಂಗಾರೆಡ್ಡಿ ಡಿಸೈಡ್ ಆದ್ರು ಇವತ್ತು ಬೆಳಗ್ಗೆ ತಮ್ಮ ಕ್ಷೇತ್ರದ ಒಂದು ಕಾರ್ಯಕ್ರಮಕ್ಕೆ ಹೋದ್ರು. ಪರಿಸರ ದಿನಾಚರಣೆ ಪಾರ್ಕಲ್ಲಿ ಗಿಡ ನೆಟ್ಟು ಹೊರಗೆ ಬಂದ್ರು. ಕೊಟ್ಟು ಕಿತ್ಕೊಂಡಿದ್ದಾರೆ, ಅವರಿಗೆ ವಾಪಸ್ ಕೊಡ್ತೀನಿ ಅಂತ ಮಾತನಾಡಿದ್ರು ಬೆಂಬಲಿಗರ ಮುಂದೆ. ಸುದ್ದಿಗೋಷ್ಠಿಗೆ ಬಂದ್ರು, ತಮ್ಮ ನಿರ್ಧಾರವನ್ನು ಪ್ರಕಟಿಸಿದರು. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅದನ್ನು ಕೇಳಲಿಲ್ಲ. ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಯಾರು ನನ್ನ ಹತ್ರ ಮಾತಾಡಿಲ್ಲ. ನಾನು ಆಗಲೇ ಹೇಳಿದಲ್ಲ, ಏನು ಮಾತಾಡೋದಿಲ್ಲ. ರಾಮಲಿಂಗಾರೆಡ್ಡಿಯವರ ರಾಜೀನಾಮೆಗೆ ಕಾರಣ ಆಗಿದ್ದು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿಲ್ಲ, ದ್ರೋಹ ಆಯಿತು, ನನಗೆ ಮೋಸ ಆಯಿತು ಅನ್ನುವಂಥ ವಿಚಾರ. 2 ಬಾರಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಎಸ್.ಎಂ. ಕೃಷ್ಣ 1 ವರ್ಷ ಕೊಟ್ಟಿದ್ರು. ನಾನು 37 ವರ್ಷ MLA ರೀ ಬೆಂಗಳೂರಲ್ಲಿ, ನನಗೆ ಕೊಡದೆ ಮತ್ಯಾರಿಗೆ ಕೊಡ್ತಾರೆ? ಸೀನಿಯಾರಿಟಿಗೆ ಗೌರವ ಬೇಡವಾ ಅಂತ ರಾಮಲಿಂಗಾರೆಡ್ಡಿ ಪ್ರಶ್ನಿಸ್ತಾ ಇದ್ದಾರೆ. ಎಸ್.ಎಂ. ಕೃಷ್ಣ 1 ವರ್ಷ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಿದ್ದನ್ನ ಬಿಟ್ರೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಲಿಲ್ಲ, ಸಿದ್ದರಾಮಯ್ಯ ಅವರು ಕೊಡಲಿಲ್ಲ, ಡಿ.ಕೆ. ಶಿವಕುಮಾರ್ ಕೊಡ್ತಾರೆ ಅಂತ ಭಾವಿಸಿದ್ದೆ, ಅವರು ಕೊಡಲಿಲ್ಲ. ಹಿರಿತನ 37 ವರ್ಷ MLA ಆಗಿದ್ದೀನಿ ನಾನು ಬೆಂಗಳೂರು ನಗರದಲ್ಲಿ. ಜಯನಗರದಲ್ಲಿ 4 ಬಾರಿ, BTM ಲೇಔಟ್ ಅಲ್ಲಿ 4 ಬಾರಿ, 8 ಸಲ MLA. ನನ್ನಷ್ಟು ಸೀನಿಯರ್ ಯಾರೂ ಇಲ್ಲ ಬೆಂಗಳೂರಿನ MLAಗಳ ಪೈಕಿ. ಬೆಂಗಳೂರು ಇನ್ಚಾರ್ಜ್ ನನಗೆ ಕೊಡದೆ ಮತ್ತೆ ಯಾರಿಗೆ ಕೊಡೋದು? ಇದು ರಾಮಲಿಂಗಾರೆಡ್ಡಿ ಅವರು ಕೇಳ್ತಾ ಇರುವಂತ ಪ್ರಶ್ನೆ. ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಳಿಯಲ್ಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅದನ್ನು ಕೇಳಲಿಲ್ಲ. ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಶಿವಕುಮಾರ್ ಅವ್ರನ್ನು ಕೂಡ ಜೂನ್ 3ನೇ ತಾರೀಕು ಸಚಿವರಾಗಿ ಸಂಭ್ರಮದಿಂದ ಪ್ರಮಾಣ ವಚನ ಸ್ವೀಕರಿಸಿದವರು ರಾಮಲಿಂಗಾರೆಡ್ಡಿ 5ನೇ ತಾರೀಕು ಸಿಟ್ಟಿಗೆದ್ದು ರಾಜೀನಾಮೆ ಕೊಟ್ಟಿದ್ದಾರೆ. ನಿನ್ನೆ ಸುಳಿವು ಸಿಕ್ಕಿದ್ದವರಿಗೆ ತಾನು ಬಯಸಿದಂತ ಖಾತೆ ಸಿಗಲ್ಲ, ಪ್ರಯತ್ನ ಮಾಡಿದ್ರು ಬದಲಾವಣೆಯನ್ನ ಮಾಡಿಸಿಕೊಳ್ಳೋದಕ್ಕೆ, ಬದಲಾವಣೆಯನ್ನ ಮಾಡಲಿಲ್ಲ. ಸಿಟ್ಟಿಗೆದ್ದಂತ ರಾಮಲಿಂಗಾರೆಡ್ಡಿ ಇವತ್ತು ಬೆಳಗ್ಗೆ ಡಿಸೈಡ್ ಆಗಿದ್ರು ರಾಜೀನಾಮೆ ಕೊಡೋದು ಖಚಿತ ಅಂತ, ಯಾರ ಜೊತೆನೂ ಮಾತನಾಡಲ್ಲ ನಾನು ಅಂತ ಹೇಳಿ ರಾಮಲಿಂಗಾರೆಡ್ಡಿ ರಾಜೀನಾಮೆಯ ನಿರ್ಧಾರವನ್ನ ಪ್ರಕಟಿಸಿ ಸುದ್ದಿಗೋಷ್ಠಿಯ ಸ್ಥಳದಲ್ಲೇ ರಾಜೀನಾಮೆ ಪತ್ರಕ್ಕೆ ಸಿಗ್ನೇಚರ್ ಹಾಕಿ ತುಷಾರ್ ಗಿರಿನಾಥ್ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ. ಈ ಮಧ್ಯೆ ಅವರನ್ನ ಮನವೊಲಿಸೋ ಪ್ರಯತ್ನ ಆಯ್ತಾದ್ರೂ ಕೂಡ ಯಾರ ಜೊತೆನೂ ಮಾತಾಡಲ್ಲ ನಾನು, ನನಗೆ ಅಗತ್ಯನೇ ಇಲ್ಲ ಅಂತ ರಾಮಲಿಂಗಾರೆಡ್ಡಿ. ಮೊನ್ನೆ ಮಂತ್ರಿ ಆಗ್ತಾರೆ ಅಂತ ಮೊದಲು ಫೋನ್ ಬಂದಿದ್ದು ರಾಮಲಿಂಗಾರೆಡ್ಡಿ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರಿಂದ. ಸುವರ್ಣ ನ್ಯೂಸ್ ಜೊತೆಗೆ ಆ ದಿನ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ರಾಮಲಿಂಗಾರೆಡ್ಡಿ. ಫೋನ್ ಬಂತು ನನಗೆ ಅಂತ ಮೊದಲು ಮಾತನಾಡಿದ್ದೆ ರಾಮಲಿಂಗಾರೆಡ್ಡಿ, ಮಂತ್ರಿ ಆಗ್ತಾ ಇದ್ದೀನಿ ಅಂತ.
ಖಾತೆಯ ವಿಚಾರದಲ್ಲಿ ಅವರಿಗೆ ಸ್ಪಷ್ಟತೆ ಇತ್ತು, ಅದೇ ಸಿಗತ್ತೆ ಅಂತ, ಬೆಂಗಳೂರು ನಗರಾಭಿವೃದ್ಧಿಯೇ ಸಿಗತ್ತೆ ಅಂತ. ಬಟ್ ಅದು ಸಿಕ್ಕಿಲ್ಲ. ಅವತ್ತು ಪ್ರಮಾಣ ವಚನ ಸ್ವೀಕರಿಸಿದಂಥ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮಂತ್ರಿ ಸ್ಥಾನ ರಾಮಲಿಂಗಾರೆಡ್ಡಿ ಅವರಿಗೆ ಹೊಸದಲ್ಲ. ವೀರಪ್ಪ ಮೊಯ್ಲಿ ಅವರ ಕ್ಯಾಬಿನೆಟ್ ಇಂದ ಅವರು ಮಂತ್ರಿ ಆಗ್ತಾ ಇದ್ದಾರೆ. ಬಟ್ ಆದಂತ ಅಗೌರವ ಅವರಿಗೆ ಸಿಟ್ಟು ತರಿಸಿದೆ. ಇನ್ನು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರೋ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ನನ್ನ ಬೆಸ್ಟ್ ಫ್ರೆಂಡು, ನಥಿಂಗ್ ಟು ವರಿ, ಎಲ್ಲವನ್ನೂ ಸರಿ ಮಾಡ್ತೀನಿ. ನನ್ನ ಕ್ಲೋಸೆಸ್ಟ್ ಫ್ರೆಂಡು, ಡಿಯರೆಸ್ಟ್ ಫ್ರೆಂಡು, ನಾನು ಅದನ್ನು ಸರಿ ಮಾಡ್ತೀನಿ, ನಥಿಂಗ್ ಟು ವರಿ. ಬಿ ಕೆ ಹರಿಪ್ರಸಾದ್ ಹೇಳ್ತಿದ್ದಾರೆ ಸರಿ ಹೋಗುತ್ತೆ ಅಂತ. ಬಿ ಕೆ ಹರಿಪ್ರಸಾದ್ ಮತ್ತು ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ನಲ್ಲಿ ಸಮಕಾಲೀನರು. ಹಾಗೆ ನೋಡಿದ್ರೆ ಶಾಸಕರಾಗಿ ಲೆಕ್ಕ ಹಾಕಿದ್ರೆ ಡಿ ಕೆ ಶಿವಕುಮಾರ್ ಕೂಡ 8 ಬಾರಿ ಶಾಸಕ. ಇಬ್ರು ಹೇಳ್ತಿದ್ದಾರೆ ಸರಿ ಮಾಡ್ತೀವಿ ನಾವು. ಪಾಪ ಹಳ್ಳಿಲೆಲ್ಲ ಹೋಗಿ ಕೆಲಸ ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅಭಿಲಾಷೆ ಇದೆ. ಅವ್ರಿಗೆ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ, ಈಸ್ ಎ ಗ್ರೇಟ್ ಫ್ರೆಂಡ್, ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಅಮಾಂಗ್ ದಿ ಕ್ಯಾಬಿನೆಟ್, ವಿಲ್ ಸಾರ್ಟ್ ಔಟ್. ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಮಾತಾಡ್ತೀವಿ ಅವ್ರ ಜೊತೆ ಮಾತಾಡಿ ಸಾರ್ಟ್ ಇಟ್ ಔಟ್, ತೊಂದರೆ ಇಲ್ಲ. ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವರಲ್ಲಿ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ. ಇವೆಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ, ತೊಂದರೆ ಇಲ್ಲ. ಬಟ್ ಅವ್ರದ್ದು ಮಾತಾಡ್ತೀವಿ. ಅವ್ರು ಆ ಥರ ಏನು ಮಾಡೋದಿಲ್ಲ. ಕಾಂಗ್ರೆಸ್ಗೆ ತೊಂದರೆ ಆಗುವಂಥ ಕೆಲಸ ಏನು ಮಾಡಲ್ಲ, ನಾವು ಮಾತಾಡ್ತೀವಿ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಮುನಿಯಪ್ಪ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಖಾತೆಯ ವಿಚಾರಕ್ಕೆ ಸಂಬಂಧಿಸಿ ಡ್ಯಾಮೇಜ್ ಕಂಟ್ರೋಲ್ಗೆ ಹೈಕಮಾಂಡ್ ಎಂಟ್ರಿ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ನ ತಾಜ್ ಹೋಟೆಲ್ ಅಲ್ಲಿ ಮೀಟಿಂಗ್. ಕೆಲವೇ ಕ್ಷಣದಲ್ಲಿ ರಾಹುಲ್ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ. ಸಿದ್ದರಾಮಯ್ಯ, ಡಿಕೆಶಿ, ಸುರ್ಜೇವಾಲಾ ಅವರ ಜೊತೆಗೆ ರಾಹುಲ್ ಗಾಂಧಿ ಮೀಟಿಂಗ್ ಮಾಡೋದಕ್ಕಿದ್ದಾರೆ. ಏರ್ಪೋರ್ಟ್ಗೆ ಮುನಿಯಪ್ಪ ಅವರನ್ನು ಕರೆಸಿಕೊಂಡಿದ್ದಾರೆ. 40 ನಿಮಿಷ ಸಭೆ ಮಾಡ್ತಾರೆ ಅನ್ನುವಂಥ ಮಾಹಿತಿ. ರಾಹುಲ್ ಗಾಂಧಿ ಬಂದಿರೋದು ಸಭೆಗೋಸ್ಕರ ಅಲ್ಲ. ರಾಹುಲ್ ಗಾಂಧಿ ಅವರು ಬಂದಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಮಪತ್ರಕ್ಕೋಸ್ಕರ. ನಾಮಪತ್ರ ಸಂದರ್ಭದಲ್ಲಿ ಉಪಸ್ಥಿತರಿರಬೇಕು ಅಂತ ಈ ಮಧ್ಯೆ ಈ ಬೆಳವಣಿಗೆ ಆಗಿದೆ. ಇದು ತಕ್ಷಣಕ್ಕೆ ಹಮ್ಮಿಕೊಂಡಿರುವಂಥ ಸಭೆ, ಪೂರ್ವ ನಿಗದಿಯಾಗಿದ್ದಂಥ ಸಭೆಯಲ್ಲ. ತಕ್ಷಣಕ್ಕೆ ಈ ಸಭೆಯನ್ನು ಮಾಡ್ತಾ ಇದ್ದಾರೆ. ಸಮಸ್ಯೆ ಸೃಷ್ಟಿಯಾಗ್ತಾ ಇದೆ 2 ದಿನಕ್ಕೆ ಸರ್ಕಾರದಲ್ಲಿ. ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ, ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಇವರ ಸಮ್ಮುಖದಲ್ಲಿ ಸಭೆಯಾಗತ್ತೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇರೋದು. ಸರ್ ಇಲ್ಲಿಂದನೇ ತಗೊಳ್ತೀವಿ ಸರ್, ಗಾಡಿ ಚಾನಲ್ ನೋಡ್ತಾ ಇದ್ದೀರಿ. ಇದು ಮುನಿಯಪ್ಪ ಸೇರಿ ಕಾಂಗ್ರೆಸ್ನ ನಾಯಕರಿದ್ದಾರೆ, ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯ, ಕೆಜೆ ಜಾರ್ಜ್ ಇದ್ದಾರೆ, ಪರಮೇಶ್ವರ್ ಇದ್ದಾರೆ. ಮುನಿಯಪ್ಪ ಇದಕ್ಕೂ ಮುಂಚೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಖಾತೆಯ ವಿಚಾರಕ್ಕೆ ಸಂಬಂಧಿಸಿ. ನಾನು ಸಮಾಜ ಕಲ್ಯಾಣದ ನಿರೀಕ್ಷೆಯಲ್ಲಿದ್ದೆ, ಕೃಷಿ ಕ್ಷೇತ್ರ ಸಿಕ್ಕಿದ್ರೆ, ಕೃಷಿ ಖಾತೆ ಸಿಕ್ಕಿದ್ರು ಒಳ್ಳೆಯದು. ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಇವತ್ತು ಸಭೆಯಾಗತ್ತೆ, ಸ್ವಲ್ಪ ಹೊತ್ತಲ್ಲಿ ಸಭೆ ಆರಂಭ ಆಗುತ್ತೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆಯಾಗತ್ತೆ ತಾಜ್ ಹೋಟೆಲ್ ಅಲ್ಲಿ. ಎಕ್ಸ್ಕ್ಲೂಸಿವ್ ಫೋಟೋವನ್ನು ನೋಡ್ತಾ ಇದ್ದೀರಿ. ಕೆಜೆ ಜಾರ್ಜ್ ಇದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್, ಮುನಿಯಪ್ಪ, ಸಿದ್ದರಾಮಯ್ಯ. ಸಮಸ್ಯೆ ಬಗೆಹರಿಸೋದಕ್ಕೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆಯಾಗತ್ತೆ ಅನ್ನುವಂಥ ಮಾಹಿತಿ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಕುಮಾರ್ ನೇರ ಸಂಪರ್ಕದಲ್ಲಿ. ರವಿಕುಮಾರ್, ಮುನಿಯಪ್ಪ ಅವ್ರ ಜೊತೆಗೆ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇರುವಂಥ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಅಸಮಾಧಾನದ ಪರಿಣಾಮನ ಅಥವಾ ಸಹಜ ಭೇಟಿನ ಇದು?
ಖಂಡಿತ ರಕ್ಷತ್, ಇವತ್ತೇನು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೆಂಪೇಗೌಡ ಏರ್ಪೋರ್ಟಕ್ಕೆ AICC ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರು ಆಗಮಿಸಲಿದ್ದಾರೆ. ಅವರು ಇವತ್ತು ಬರ್ತಾ ಇದ್ದು ತಾವು ಹೇಳ್ದಂಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಮಪತ್ರ ಸಲ್ಲಿಕೆಗೆ ಭಾಗಿಯಾಗೋದಕ್ಕೆ ಬರ್ತಿದ್ರು. ಆದರೆ ಈ ಬೆಳಗ್ಗೆಯಿಂದ ಆದಂಥ ರಾಜ್ಯ ಏನು ಸಚಿವರ ಒಂದು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರ ಆಗಿರ್ಬೋದು, KH ಮುನಿಯಪ್ಪನವರು ನನಗೆ ಖಾತೆಯನ್ನು ಬದಲಾಯಿಸಬೇಕು ಅಂತ ಪಟ್ಟಿಡಿದ್ರು. ಈ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಈಗ ಮುಂದಾಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನ ಒಂದು ತಾಜ್ ಹೋಟೆಲ್ ಏನಿದೆ, ಅಲ್ಲಿ ಸುಮಾರು 40 ನಿಮಿಷಗಳ ಕಾಲ ಏನು CM DK ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಸುರ್ಜೇವಾಲಾ ಇವರೊಟ್ಟಿಗೆ ರಾಹುಲ್ ಗಾಂಧಿ ಅವರು ರಾಜ್ಯದ ಸದ್ಯದ ಪರಿಸ್ಥಿತಿಯ ಬಗ್ಗೆ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸಾಕಷ್ಟು ಸಭೆಯನ್ನು ಕೂಡ ಕರೆದಿರುವಂಥದ್ದು. ಸುಮಾರು 40 ನಿಮಿಷಗಳ ಕಾಲ ಒಂದು ತಾಜ್ ಹೋಟೆಲ್ನಲ್ಲಿ ರಾಹುಲ್ ಗಾಂಧಿ ಅವರು ಈ ರಾಜ್ಯ ನಾಯಕರ ಜೊತೆ ಸಭೆಯನ್ನು ಕರೆದಿದ್ದಾರೆ. ಈಗಾಗಲೇ KH ಮುನಿಯಪ್ಪ ಅವರನ್ನು ಕೂಡ ಏರ್ಪೋರ್ಟ್ಗೆ ಕರೆಸಿಕೊಂಡಿರುವಂಥದ್ದು. ಇನ್ನೊಂದು 10-20 ನಿಮಿಷಗಳಲ್ಲಿ ರಾಹುಲ್ ಗಾಂಧಿ ಅವರು ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ. ಸೊ ಇಲ್ಲಿಂದ ನೇರವಾಗಿ VIP ಟರ್ಮಿನಲ್ ಇಂದ ನೇರವಾಗಿ ತಾಜ್ ಹೋಟೆಲ್ಗೆ ತೆರಳಿ ಅಲ್ಲಿ ಒಂದು ಪರಿಸ್ಥಿತಿಯನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು, ಜೊತೆಗೆ ಈ ಒಂದು ಅಸಮಾಧಾನವನ್ನು ಹೇಗೆ ಹೋಗಲಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಭೆ ಮಾಡಲಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರು ಈಗ CM DK ಶಿವಕುಮಾರ್ ಅವರು ಕೂಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. VIP ಟರ್ಮಿನಲ್ನಲ್ಲಿ KH ಮುನಿಯಪ್ಪ ಅವರನ್ನು ಕೂಡ ಮಾತಾಡ್ತಾ ಇದ್ದಾರೆ. ಈಗಾಗಲೇ KH ಮುನಿಯಪ್ಪನವರು ಬಹಿರಂಗವಾಗಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ನಾನು ಸೀನಿಯರ್ ಇದ್ದೀನಿ, 7 ಬಾರಿ ಸಂಸದನಾಗಿ ಕೆಲಸ ಮಾಡಿದ್ದೀನಿ. ಸೊ ನನಗೆ ಏನು ಹಿರಿತನಕ್ಕೆ ಬೆಲೆ ಕೊಟ್ಟು ಒಂದು ಒಳ್ಳೆ ಖಾತೆಯನ್ನು ಕೊಡಬೇಕು, ಜನಸೇವೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಕೃಷಿ ಇಲಾಖೆ ಕೊಡಬೇಕು ಅಂತ ನಾನು ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಮನವಿಯನ್ನು ಕೊಟ್ಟಿದ್ದೆ. ಆದರೆ ಈ ಬೇರೆ ಆಹಾರ ಇಲಾಖೆ ಖಾತೆಯನ್ನು ಕೊಟ್ಟಿದ್ರೆ ಕೂಡಲೇ ನನಗೆ ಖಾತೆಯನ್ನು ಬದಲಾಯಿಸಿಕೊಡ್ಬೇಕು, ಮುಂದಿನ 2028ರ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಖಾತೆ ಬದಲಾಯಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಈಗ KH ಮುನಿಯಪ್ಪನವರು ಮಾಡಿರುವಂಥದ್ದು. ರಕ್ಷತ್, ರವಿಕುಮಾರ್, ಈಗ ಮುನಿಯಪ್ಪ ಅವರು ಆಗ್ಲೇ ತಮ್ಮ ಜೊತೆ ಮಾತನಾಡಿದ್ದನ್ನು ನೋಡಿದೆ ನಾನು. ಸಮಾಜ ಕಲ್ಯಾಣ ಇಲಾಖೆ ಅಥವಾ ಕೃಷಿ ಖಾತೆಯನ್ನು ಕೇಳ್ತಾ ಇದ್ದಾರೆ. ಎರಡೂ ಕೂಡ ಇನ್ನೂ ಹಂಚಿಕೆಯಾಗಿಲ್ಲ. ಮುಖ್ಯಮಂತ್ರಿಗಳ ಬಳಿಯೇ ಇರುವಂಥ ಖಾತೆ ಅದು. ಮುನಿಯಪ್ಪ ಅವರ ಅಸಮಾಧಾನವನ್ನು ಬಗೆಹರಿಸಬಹುದು ಅಂತ ಅನಿಸುತ್ತೆ. ರಾಮಲಿಂಗಾರೆಡ್ಡಿ ಅವರ ತರ ಸಮಸ್ಯೆ ಇಲ್ಲ. ಯಾಕಂತಂದ್ರೆ ರಾಮಲಿಂಗಾರೆಡ್ಡಿ ಅವರು ಬಯಸ್ತಾ ಇರುವಂಥ ಖಾತೆ ಮತ್ತೊಬ್ಬರಿಗೆ ಹಂಚಿಕೆಯಾಗಿದೆ. ಖಂಡಿತ ರಕ್ಷತ್, ಈ ಒಂದು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಒಂದು ಪ್ರಮುಖರನ್ನ ಹೈಕಮಾಂಡ್ ನಾಯಕರು ತಾಜ್ ಹೋಟೆಲ್ಗೆ ಕರೆಸ್ಕೊಂಡು, ಅಂದರೆ ರಾಮಲಿಂಗಾರೆಡ್ಡಿ ಅವ್ರನ್ನ ಯಾವ ರೀತಿ ಮನವೊಲಿಸಬೇಕು, ಈಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ಮತ್ತಷ್ಟು ಸಚಿವರು ಈ ರೀತಿ ಒತ್ತಾಯವನ್ನು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಈ ಒಂದು ಡ್ಯಾಮೇಜ್ ಕಂಟ್ರೋಲ್ ಮುಂದಾಗೋದಕ್ಕೆ ಈಗ ಸುಮಾರು 40 ನಿಮಿಷಗಳ ಕಾಲ ತಾಜ್ ಹೋಟೆಲ್ನಲ್ಲಿ ಏನು ಸಿದ್ದರಾಮಯ್ಯ, DK ಶಿವಕುಮಾರ್, ಉಪಮುಖ್ಯಮಂತ್ರಿ G ಪರಮೇಶ್ವರ್, BK ಹರಿಪ್ರಸಾದ್ ಸೇರಿದಂತೆ ಸುರ್ಜೇವಾಲಾ ಅವರ ಜೊತೆಗೂಡಿ ಈಗ ತಾಜ್ ಹೋಟೆಲ್ನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಸಿ ಯಾವ ರೀತಿ ಒಂದು ಸಮತೋಲನವಾದಂಥ ಒಂದು ವ್ಯವಸ್ಥೆಯನ್ನು ಕಾಪಾಡಿಕೊಳ್ಬೇಕು ಅನ್ನೋ ಒಂದು ತಂತ್ರಗಳನ್ನು, ಸೂತ್ರಗಳನ್ನು ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಸಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.